ಫಸ್ಟ್ ನಾನು ಬಾಬು ಸರ್ಗೆ, ಕಬಡ್ಡಿ ನರೇಂದ್ರ ಬಾಬು ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ಪ್ರಾಜೆಕ್ಟ್ಗೆ ಗಂಗಣ್ಣ ಅವ್ರಿಗೆ ರೆಫರ್ ಮಾಡಿದ್ ಬಾಬು ಸರ್. ತುಂಬಾ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಈ ಫಿಲ್ಮ್ ಅಲ್ಲಿ. ಏನಂದ್ರೆ ದೂರದ ಬಾಂಬೆ ಊರಿಗೆ ಹೋಗಿ ಅರ್ಮಾನ್ ಮಲಿಕೆಲೆ ಹಾಡಿಸುವಂತ ಸದಾವಕಾಶ ಈ ಚಿತ್ರಕ್ಕೆ ಬಂತು. ಕೊಚ್ಚಿನ್ ಹೋಗಿ ಸ್ಟ್ರಿಂಗ್ಸ್ ಅನ್ನ ರೆಕಾರ್ಡ್ ಮಾಡುವಂತಹ ಒಂದು ಅದು ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ಗಳ ಒಂದು ಡ್ರೀಮ್ ಆಗಿರುತ್ತೆ. ಅದನ್ನ ಸಾಕಾರಗೊಳಿಸಕ್ಕೆ ಆಯ್ತು. ಮತ್ತೆ ರೀ ರೆಕಾರ್ಡಿಂಗ್ ಅಲ್ಲೂ ಅಷ್ಟೇ ಸ್ಟ್ರಿಂಗ್ಸ್ ಅನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡಿದೀವಿ. ಸೊ ನೀವೆಲ್ಲರೂ ಹರಿಸಿ ನಮ್ಮ ಚಿತ್ರಮಂದಿರಗಳಿಗೆ, ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ನಮ್ಮನ್ನೆಲ್ಲರ ಆಶೀರ್ವಾದ ಕೊಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಆತ್ಮೀಯರಿಗೂ, ನನ್ನ ಪ್ರೀತಿಯ ಪತ್ರಕರ್ತರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸುಲಕ್ಷಾ. ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾದಲ್ಲಿ ಕಸ್ತೂರಿ ಪಾತ್ರ ನಾನು ಮಾಡಿದ್ದೀನಿ. ಆದಿಗೂ ಅಂತ್ಯಕ್ಕೂ ಹೆಣ್ಣೆ ಕಾರಣ ಅಂದ ಹಾಗೆ ಕಸ್ತೂರಿ ಪಾತ್ರ ತುಂಬಾ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಅಂತ ಹೇಳ್ಬೋದು ನಮ್ಮ ನಿರ್ದೇಶಕರು, ನಿರ್ಮಾಪಕರು, ನಮ್ಮ ಬಾಬು ಸರ್ ಅವರು. ಆ ಪಾತ್ರ ನನಗೆ ಹೇಗ್ ಬಂದಿದೆ ಅಂತಂದ್ರೆ, ಆ ಪಾತ್ರನ ನನಗೆ ಆಯ್ಕೆ ಮಾಡ್ಕೊಂಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅಷ್ಟು ಸುಂದರವಾಗಿ ಬಂದಿದೆ. ಮತ್ತೆ ಮಳೆ ಅಂತ ಬಂದಾಗ, ಇವಾಗ ಚಳಿಗಾಲ ಮುಗೀತು, ಬೇಸಿಗೆಗಾಲದಲ್ಲಿ ಹೆಜ್ಜೆ ಇಟ್ಟಿದ್ದೀವಿ. ಈ ಬೇಸಿಗೆಗಾಲದಲ್ಲಿ ಮತ್ತೆ ಮಳೆ ಹುಯ್ಯುತ್ತಿದೆ ಸಿನಿಮಾದ ಹಾಡುಗಳನ್ನು ಕೇಳಿಸಿ ನಿಮ್ಮ ಕಿವಿಗೆ ಒಂದ್ ಸ್ವಲ್ಪ ತಂಪು ಮಾಡಿದಾರಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಮಳೆ ಅಂತ ಬಂದಾಗ ಎಲ್ಲ ಪ್ರಕೃತಿ ಆಗಿರ್ಬೋದು, ರೈತರಿಗಾಗಿರ್ಬೋದು, ನಮ್ಮೆಲ್ರಿಗೂ ಹಬ್ಬದ ವಾತಾವರಣ ಇರುತ್ತೆ. ಎಲ್ಲಾ ಕಡೆನೂ ಹಚ್ಚು ಹಸಿರಾಗಿರುತ್ತೆ. ಅದೇ ರೀತಿಯಿಂದ ಸಿನಿಮಾ ಮಾಡಿದಾಗ, ರಿಲೀಸ್ ಆಗ್ಬೇಕಾದಾಗ ನಮ್ಗೂ ಹಬ್ಬದ ವಾತಾವರಣನೇ ಇರುತ್ತೆ. ನಮ್ಮ ಸಿನಿಮಾ ಮತ್ತೆ ಮಳೆ ಹೋಯ್ತಿದೆ, ರಿಲೀಸಿಗೆ ರೆಡಿ ಆಗಿದೆ. ಹಬ್ಬದ ವಾತಾವರಣಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಕಾಲದಿಂದ ಪ್ರಪಂಚ ಇಷ್ಟೊಂದು ಸುಂದರವಾಗಿದೆ, ವೈವಿಧ್ಯವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಪ್ರೀತಿ. ಪ್ರೀತಿ ಅನ್ನೋದು ಬರೀ ಹೆಣ್ಣು ಗಂಡು ನಡುವೆ ಇರುವಂತದ್ದಲ್ಲ, ಅದಕ್ಕೂ ಮೀರಿದ ಬಾಂಧವ್ಯ. ಅಂದ್ರೆ ನಮ್ಮ ಚಿತ್ರದಲ್ಲೂ ಒಂದು ಪಾತ್ರ ಇದೆ, ರಂಗನಾಥ್ ಅಂತ. ಆ ವ್ಯಕ್ತಿಯ ಪರ್ಸ್ಪೆಕ್ಟಿವ್ ಏನಿದೆ ಪ್ರೀತಿ ಬಗ್ಗೆ, ಅದೇ ಈ ಸಿನಿಮಾ. ಈ ನಮ್ಮ ಚಿತ್ರದ ಮೂಲ ಕಥೆ ಬಂದು ಕೆ ಸದಾಶಿವ ಅವರ ಸಮಗ್ರ ಕಥೆಗಳು ಅನ್ನೋ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿರೋದು. ಇವತ್ತಿನ ಈ ಸಂದರ್ಭದಲ್ಲಿ ಕೆ ಸದಾಶಿವ ಅವ್ರನ್ನ ನೆನೆಸ್ಕೊಳ್ತಾ ಅವ್ರಿಗೆ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ನಾಯಕ ಅತಿಶಯ್ ಜೈನ್ ಅವರು ಬಹಳ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ 2 ಸಾಂಗ್ ಇದೆ, ಕತೆಗೆ ಪೂರ್ವಕವಾಗಿದೆ. ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸರ್, ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. ಹಾಗೆ ಗಂಗಣ್ಣ ಮತ್ತೆ ಸುಮಕ್ಕ, ಹಾಗೆ ನಮ್ಮ ಶ್ರುತಿ ಮೇಡಮ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಏನಕ್ಕೆ ಅಂದ್ರೆ ಹೊಸಬರ್ನ ಇಟ್ಕೊಂಡು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಹಾಗೆ ನಾನು ಇವತ್ತು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಕ್ ಕಾರಣ ಕಬಡ್ಡಿ ನರೇಂದ್ರ ಬಾಬು ಸರ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ. ಮತ್ತೆ ಮಳೆ ಹುಯ್ಯುತ್ತಿದೆ ಅನ್ನೋ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ನಾಯಕ ನಟಿಯಾಗಿ. ಸೊ ಈ ಒಂದು ಸಿನಿಮಾದಲ್ಲಿ ನಾನು ನಟಿಸೋದಕ್ಕೆ ತುಂಬಾ ಖುಷಿ ಇದೆ. ಯಾಕಂದ್ರೆ ಐ ಫೀಲ್ ವೆರಿ ಪ್ರೌಡ್, ಬಿಕಾಸ್ ಇದೊಂದು ಸಾಹಿತ್ಯ ಆಧಾರಿತ ಕತೆ. ಈ ತರದ ಒಂದು ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ಸಿಗುವಂತ ಪಾತ್ರಗಳು ಅಪರೂಪ. ಆ ಪಾತ್ರಗಳಲ್ಲಿ ನಂದೊಂದು ಪಾತ್ರ ಆಗಿರೋದಕ್ಕೆ ಐ ಫೀಲ್ ವೆರಿ ಪ್ರೌಡ್ ಅಂಡ್ ಐ ವೆರಿ ಹ್ಯಾಪಿ ಫಾರ್ ದಟ್. ಅಂಡ್ ಇವತ್ತಿನ ದಿನಕ್ಕೆ ನಾನು ತುಂಬಾ ಕಾಯ್ತಿದ್ದೆ. ಯಾಕಂದ್ರೆ ಇವತ್ತು ಆಡಿಯೋ ಲಾಂಚ್ ನರೇಂದ್ರ ಬಾಬು ಸರ್ ಬರೆದಿರುವಂತಹ ಒಂದು ಈ ಸಿನಿಮಾ ಟೈಟಲ್ ಆಗಿರುವಂತಹ ಮತ್ತೆ ಮಳೆ ಹೊತ್ತಿದೆ ಸಿನಿಮಾ, ಮತ್ತೆ ಮಳೆ ಹೊಯ್ಯುತ್ತಿದೆ. ಈ ಒಂದು ಟೈಟಲ್ ಹೊಂದಿರುವಂತಹ ಹಾಡು ಎಷ್ಟು ಚಂದ ಇದೆ ಅಂದ್ರೆ, ಶೂಟಿಂಗ್ ಟೈಮಲ್ಲೇನೆ ನಾನು ಅದನ್ನ ತುಂಬಾ ಎಂಜಾಯ್ ಮಾಡಿದ್ದೆ, ತುಂಬಾ ಇಷ್ಟಪಟ್ಟಿದ್ದೆ, ಮನಸ್ಸಿಗೆ ಹತ್ತಿರವಾಗಿದ್ದಂತ ಸಾಂಗ್ ಅದು. ಸೊ ಈ ದಿನಕ್ಕೋಸ್ಕರ ನಾನು ಕಾಯ್ತಿದ್ದು ಒಂದೇ ಕಾರಣ, ಇವಾಗ ಹೇಗಿರ್ಬೋದು, ಬಿಕಾಸ್ ಅದು ಅರ್ಮಾನ್ ಮಲ್ಲಿಕ್ ಸರ್ ಕೂಡ ಹಾಡಿರುವಂತ ಸಾಂಗು. ಅವ್ರು ತುಂಬಾ ಫೇಮಸ್ ಈ ತರದ ಒಂದು ಸಾಂಗ್ ಅಲ್ಲಿ ಹಾಡೋದಿಕ್ಕೆ. ಸೊ ಇವತ್ತು ಹೇಗ್ ಬಂದಿರ್ಬೋದು, ಈ ಒಂದು ಸಾಂಗ್ ಆವಾಗ್ಲೇ ಆಗಿತ್ತು ಶೂಟಿಂಗ್ ಟೈಮಲ್ಲಿ. ಎಡಿಟಿಂಗ್ ಎಲ್ಲ ಆದ್ಮೇಲೆ ಯಾವ ತರ ಇದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಇವತ್ತು ಈ ಸಾಂಗ್ ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು. ಒಂದೇ ಅಲ್ಲ, 2 ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಸ್ಟೇಜ್ ನಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಕಾರಣ ಆದಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ನರೇಂದ್ರ ಬಾಬು ಸರ್, ಪರಂ ಸರ್, ಹಾಗೆ ಸುಮಾ ಮ್ಯಾಮ್, ಗಂಗಣ್ಣ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಇಡೀ ತಂಡಕ್ಕೆ ನನ್ನನ್ನು ಸೇರಿ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡ್ತೀನಿ
ನೋಡೋಣ ಸಾಕು ಸಿನಿಮಾಗೆ ಅಂತೇಳಿ ಬಂದು ಟಿಕೆಟ್ ತೊಗೊಂಡ್ವಿ ಕೌಂಟ್ರಲ್ಲಿ. ಆನ್ಲೈನ್ ಬುಕಿಂಗ್ ಮಾಡಲಿಲ್ಲ, ಥಿಯೇಟ್ರಿಗೆ ಬಂದು ಬುಕಿಂಗ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡ್ವಿ. ಎಷ್ಟಪ್ಪ ಟಿಕೆಟ್ 90 ರುಪೀಸು 99 ರುಪೀಸು ಅಂತ. 99 ರುಪೀಸಾ ಅಂತ ಕೇಳಿದೆ ನಾನು. ಇಲ್ಲ ಸರ್, ಹೌದು ಸರ್, ಅಷ್ಟೇನೆ 90 ರುಪೀಸ್ ಅಷ್ಟೇನೆ ಅಂತ. ಆಮೇಲೆ ಟಿಕೆಟ್ ತೊಗೊಂಡ್ವಿ. ನಾವು 4 ಜನ ಇದ್ವಿ, 4 ಜನ ಥಿಯೇಟ್ರಿಗೆ ಹೋದ್ವಿ. ಪಿಕ್ಚರ್ ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ. ಅದು ಆ್ಯಕ್ಚುಲಿ 2ನೇ ವಾರ, ಮಂಗಳವಾರ ದಿವಸ 4 ಗಂಟೆ ಶೋನಲ್ಲಿ ನೀವು ನಂಬೋದಿಲ್ಲ, ಎಬೋ 40 to 50% ಇತ್ತು ಕಲೆಕ್ಷನ್. ಸೊ ಅದನ್ನು ನಾವೇನು ಹೇಳ್ಬೇಕು, ನಾವು ಅಂತ ಒಳ್ಳೆ ಸಿನಿಮಾವನ್ನು ನಾವು ಬೇರೆ ಕಡೆ ಅದನ್ನು ಇದೆಯಾ ಅಂತ ಬೇರೆ ಕಡೆ ಥಿಯೇಟರ್ಗಳಲ್ಲಿ ಇರಲಿಲ್ಲ. ಆ ಥರ ಏನಾಗುತ್ತೆ, ಕಿಲ್ಲಾಗಿ ಹೋಗ್ತದೆ ಸಿನಿಮಾಗಳು, ಒಳ್ಳೆ ಸಿನಿಮಾಗಳಾಗುತ್ತೆ. ಹಾಂ, 4 ಗಂಟೆಗೆ ನೋಡಿ ನೀವು ಸಿನಿಮಾ ನೋಡಿ. ಮಂಗಳವಾರ ಇದ್ದು ಇಲ್ಲೇ ಇದ್ದಿತ್ತು ಸರ್, ಮಂಗಳವಾರದಲ್ಲಿ ಇತ್ತು. ಅಮೃತ ಅಂಜನ ಅಂತ ಒಂದು ಸಿನಿಮಾ. ಆ ಸಿನಿಮಾ ನಮ್ಮನೆ ಬಂದಾಗ ಅಮೃತ ಅಂಜನ್ ಆ ಸಿನಿಮಾ ನಿಜವಾಗಿ ಭಾಳ ಖುಷಿ ಆಯ್ತು ಸರ್ ನನಗೆ. ಯಾಕಂದರೆ ಎಬೋ 40%, 50%ವರೆಗೂ ಕಲೆಕ್ಷನ್ ಇತ್ತು. ಅದು ಮಂಗಳವಾರ 4 ಗಂಟೆ ಶೋಗೆ. ಸೊ ಆ ಬಂದಾಗ ನಮ್ಗೆ ಏನಾಗುತ್ತೆ, ಆಡಿಯನ್ಸ್ ಥಿಯೇಟರ್ ಇದ್ದಾರೆ ಅಂದಾಗ ನಮಗೆ ಭಾಳ ಸಂತೋಷ ಆಗುತ್ತೆ. ನಾನು ಆಸ್ ಎ ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ ಖುಷಿ ಆಗುತ್ತೆ. ಆ ಒಂದು ಕಲೆಕ್ಷನ್ ನೋಡಿದಾಗ ಖುಷಿ ಆಯಿತು. ಸೊ ಏನಾಗುತ್ತೆ ಅಂತ ಒಳ್ಳೆ ಸಿನಿಮಾ ಅಥವಾ ಚೆನ್ನಾಗಿರೋ ಸಿನಿಮಾ ಇದೆ ಅಂತ ಅಂದಾಗ ಬೇರೆ ಕಡೆ ಥಿಯೇಟರ್ನಲ್ಲಿ ಸಿಂಗಲ್ ಥಿಯೇಟರ್ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಆ ಕಲೆಕ್ಷನ್ ಬರಬೇಕು ಬಂದಾಗ ಸಿನಿಮಾನ ಅಂದರೆ ಆ ಸಿನಿಮಾನ ನಿಲ್ಲಿಸೋ ಶಕ್ತಿ ನಮಗೆ ನಮ್ಮ ಸಿನಿಮಾಗೆ ಇರಬೇಕು. ಆಡಿಯನ್ಸ್ ಕರ್ಕೊಂಬಂದು ನಿಲ್ಲಿಸಿ ತೋರಿಸೋ ಶಕ್ತಿ ನಮ್ಮ ಸಿನಿಮಾಗೂ ಇರಬೇಕು. ಬಟ್ ಏನಂದರೆ ಈ ರಿಲೀಸಲ್ಲಿ 8, 10, 12 ಸಿನಿಮಾ 10, 12 ಸಿನಿಮಾ ಅಂತ ಅಂದಾಗ ಚೆನ್ನಾಗಿರೋ ಶೋ ಟೈಮ್ ಕೊಡೋದಿಲ್ಲ. ಆ ಒಳ್ಳೆ ಸಿನಿಮಾ ಇದೆ ಅದಕ್ಕೆ ಬೆಳಗ್ಗೆ 9 ಗಂಟೆ 9:30 ಶೋ ಕೊಟ್ಟರೆ ಮಾಲೆ ತೆಗ್ದಿರಲ್ಲ. 9:30 ಶೋ ಕೊಟ್ಟರೆ ಯಾರು ಬರ್ತಾರೆ?